ಆಶೀನರಾದಂಥ ಎಲ್ಲ ಗುರುಬಂಧುಗಳಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಸುಖ ಸ್ವರೂಪರೇ, ಇಲ್ಲಿವರೆಗೂ ಕಾಮದಹನದ ಒಂದು ವಿಚಾರವನ್ನು ಎಲ್ಲ ಅನುಭವಗಳು ತಿಳಿಸ್ಯಾರ. ಕಾಮ ಎಲ್ಲಿ ಉತ್ಪನ್ನಕ್ಕನ, ಅದರ ಕಾಮನ ಸ್ಥಾನ ಯಾವುದು? ಮನಸ್ಸು. ಆ ಮನಸ್ಸ ಎಲ್ಲ ಗೆನ್ಕಿ ಆಗ್ತೈತಿ. ಅದರಿಂದ ಸುಖ ಐತಿ, ಇದರಿಂದ ಸುಖ ಐತಿ ಅಂತ ಹೇಳಿ. ಅದಕ್ಕೆ ಅವರು ಬೇಡ ಬೇಡಲೇ ಮನವೇ ಮಾಡಿ ವಿಷಯ ರಾಶಿ ಕೆಡದಿರು ಅಂತ ಸಾರಿ ಸಾರಿ ಹೇಳಿತಿ. ಹೌದಲ್ರಿ? ವಿಷಯದ ಆಶೆಯನ್ನ ಮಾಡಿ ಮಾಡಿ ಏನೇನಾಗಿ ಹೋಗ್ಯಾವು ನೋಡ್ಕೋರಿ ಜನ್ಮಗಳ. ಅದಕ್ಕೆ ಈಗ ವಿಷಯದ ಆಶೆಯನ್ನ ಮಾಡಿ ಕೆಡಬೇಡ್ರಿ ಅಂತ ಅನುಭವಗಳ ಎಚ್ಚರಿಕೆ ಕೊಡ್ತಾರೆ ನಮಗೆ. ಒಂದೊಂದು ಜನ್ಮದಲ್ಲಿ ಒಂದೊಂದು ವಿಷಯಕ್ಕಾಗಿನ ಜನ್ಮ ಕಳ್ಕೊಂಡು ಬಂದೇವ್ ನಾವು. ಪತಂಗ ಆಗಿ ರೂಪಕ್ಕೆ ಬೆನ್ನತ್ತಿ, ಹೌದಲ್ರಿ? ಒಂದೊಂದು ಇಂದ್ರಿಯಕ್ಕಾಗಿನ ಜನ್ಮವನ್ನು ಕಳ್ಕೊಂಡು ಬಂದೆವು. ಈಗ 5 ಇಂದ್ರಿಯಗಳನ್ನ 5 ವಿಷಯಕ್ಕಾಗಿ ಬಳಕೆ ಮಾಡಿಕೊಂಡು ನೀವು ಏನು ಕಾಣ್ತೀರಿ ಸುಖವನ್ನ? ಸುಖ ಅದ್ರೊಳಗೆ ಐತೇನೋ ಹೆಂಗೋ? ಇದು ಎಲ್ಲ ಎದಕ್ಕೆ ನಡೆದೈತಿ ಅಂದ್ರೆ ವಿಷಯದಲ್ಲಿ ಸುಖ ಐತೆ ಅನ್ನುವಂತ ತಪ್ಪು ತಿಳುವಳಿಕೆ, ಅಜ್ಞಾನದಿಂದ ಇದು ಕಾಮನ ಉದಯ ಆಗೈತಿ. ಅಜ್ಞಾನನ ಇದಕ್ಕೆ ಕಾರಣ. ಅಜ್ಞಾನವನ್ನ ಹೊಡೆದು ಓಡಿಸ್ಕೋಬೇಕಾಗೈತಿ. ಇದು ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಅದನ್ನು ಹೊಡೆದು ಓಡ್ಸಕ್ ಸಾಧ್ಯ ಐತಿ. ವಿಷಯದಲ್ಲಿ ಸುಖ ಇಲ್ಲ ಅಂತ ಅದನ್ನ ತಿಳ್ಕೊಂಡು ಅದ್ರ ಮೇಲಿನ ಮೋಹವನ್ನು ಕಳ್ಕೋಬೇಕಾಗೈತಿ. ಇದಕ್ಕೆ ಕಾರಣ ಮೊದ್ಲೇಕೆ ಶರೀರ ತಾನಂತ ತಿಳ್ಕೊಂಡಿದ್ದ. ಹೌದಲ್ರಿ? ಶರೀರ ನಾನಂದ ಮೇಲೆ ಇದೆಲ್ಲ ಚಾಲು ಆತು. ಇದು ನಾನಲ್ಲ ಅನ್ನೋದನ್ನ ಮೊದ್ಲೇ ಖಾತ್ರಿ ಮಾಡ್ಕೋಬೇಕಾಯ್ತು. ಶರೀರ ತಾನಂತ ಅಂದಿದ್ದ ಮಹಾ ತಪ್ಪು. ಹೌದಲ್ರಿ? ಇದನ್ನ ನಾನಂತ ಕರ್ಕೊಂಡಿದ್ದ ತಪ್ಪು. ಇದನ್ನ ಕಲಿಸಿಬಿಟ್ರಿ ನಮಗೆ. ಅದಕ್ಕೆ ಮೊದ್ಲೇಕ್ ನಮ್ಮ ಸಂತರು ಹೇಳಿದ್ರಲ್ಲ, ಇದನ್ನ ಬಂಧನ ಯಾರು ಪರಿಹಾರ ಮಾಡಲಾರರು. ಬಂಧುಗಳು, ತಂದೆ ತಾಯಿಗಳು, ಹೌದಲ್ರಿ, ಮಿತ್ರರು, ಬಂಧು ಬಾಂಧವರು ಯಾರು, ಆಜು ಬಾಜುದವ್ರು ಯಾರು ಪರಿಹಾರ ಮಾಡೋದಿಲ್ಲ. ಯಾಕಂದ್ರೆ ಎಲ್ಲರೂ ಶರೀರ ನಾನಂತನ ಕಲಿಸ್ತಾರ. ಶರೀರ ಅಂದ್ರೆ ನೀನ ಅಂತ ಕಲಿಸ್ತಾರ. ಇದಕ್ಕೆ ಇಟ್ಟಂತ ಹೆಸರ ನಿಂದ ಅಂತ ಕಲಿಸ್ತಾರ. ಅದ್ರ ಮೇಲಿನ ಮೋಹಕ್ಕೆ ಒಳಗಾಗಿಬಿಟ್ಟೇವ್ ನಾವು. ಇದರಿಂದನ ಬಂಧನ ಆಗೈತಿ. ಇದನ್ನ ಕಳ್ಕೊಳ್ಳುವಂತ ಉಪಾಯ ಎಲ್ಲಿ ಸಿಗ್ತಾವ ಅಂದ್ರ ಆ ಶ್ರವಣದಿಂದ ಸಿಗ್ತಾವ. ಸಂತರ ಗೋಷ್ಠಿ ಒಳಗ್ ಸಿಗ್ತಾವ. ಸಂತರು ಅಂದ್ರೆ ಯಾರು ಅಂದ್ರೆ ತಮ್ಮ ನಿಜವನ್ನ ಅರಿತಂತವ್ರು, ಶಾಶ್ವತವಾದಂತಹ ಸುಖದಲ್ಲಿ ನೆಲೆಯಾಗಿ ನಿಂತವ್ರು. ಅಂತವರಿಂದ ಈ ವಿಚಾರವನ್ನ ಕೇಳುವುದರಿಂದ ಇದರ ಮ್ಯಾಲಿನ ಮಮಕಾರವನ್ನ ದೂರ ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ನಿರಂತರವಾಗಿ ಅಂತವರ ಸಂಘ ಮಾಡುವಂತ. ಬಹಳ ದಿನ ಅವ್ರ ಸಂಘವನ್ನ ಮಾಡಿದಾಗ ಇದರ ಮ್ಯಾಲಿನ ಮಮಕಾರವನ್ನ ಕಳ್ಕೊಳಕ್ ಸಾಧ್ಯ ಐತಿ. ಇಲ್ಲ ಅಂದ್ರೆ ಇದ್ರ ಮಮಕಾರವನ್ನ ಕಳ್ಕೊಳಕ್ ಆಗುದಿಲ್ಲ. ಯಾಕಂದ್ರೆ ನಮ್ಮ ನೆರೆಹೊರೆಯವರು, ಬಂಧು ಮಿತ್ರರು, ತಂದೆ ತಾಯಿಗಳು ಏನ್ ಕಲಿಸ್ತಾರ? ವಿಷಯಗಳನ್ನ ಸುಖ ಐತಿ ನೋಡು, ಅದನ್ನ ನೋಡು, ಅದರೊಳಗೆ ಐತಿ ಅಂತ ಇವನ ಸಂಗ್ರಹ ವೃತ್ತಿನ ಮಾಡಾಕತ್ತೇವು. ಇದರಿಂದ ಸುಖ ಏನ್ ಸಿಕ್ಕೈತಿವೋ ಹೆಂಗೋ ಅನ್ನೋದನ್ನ ಯಾರು ತಿಳಿಸ್ಕೊಡುದಿಲ್ಲ. ಅದಕ್ಕೆ ವಿಚಾರ ಮಾಡಿ ಇದ್ರೊಳಗೆ ಸುಖ ಇಲ್ಲ ಅಂತ ನಾವು ಕನ್ಕೋಬೇಕಾಯ್ತು. ಅದಕ್ಕೆ ಮೊದಲಿಗೆ ನಮ್ಮನ್ನ ನಾವು ತಿಳ್ಕೋಬೇಕು ಅಂತ. ನಾನು ಯಾರು? ನನ್ನ ನಿಜವೇನು? ಇದನ್ನ ತಿಳ್ಕೋಬೇಕಾಯ್ತು. ಇದನ್ನ ನಾನು ಹೆಂಗೋ? ಇದನ್ನ ಮೊದ್ಲೇಕ್ ಪರಿಶೀಲನೆ ಮಾಡ್ಬೇಕಾಯ್ತು. ಅದಕ್ಕೆ ವಿಚಾರ ಬೇಕು. ವಿಚಾರ ಎಲ್ಲಿ ಸಿಗ್ತಾವ ಅಂದ್ರೆ ಸತ್ಸಂಗದಲ್ಲಿ ಸಿಗ್ತಾವ. ಸತ್ಸಂಗಕ್ಕೆ ಬರ್ಬೇಕಾಯ್ತು. ಶ್ರವಣಕ್ಕೆ ಮಹತ್ವ ಕೊಟ್ರು. ಶ್ರವಣ ಬಿಡಬಾರದು ಅಂತ. ಅದಕ್ಕೆ ಹನುಮಂತನ ನಾವು ಬಿಟ್ಟಿಲ್ಲ, ನಾವು ಯಾವಾಗಲೂ ಶ್ರವಣದೊಳಗಾದೇವೋ ಅಂತ ಹೇಳಿದವು. ಶ್ರವಣ ಬಿಡಬಾರ್ದು. ಜನ್ಮ ಪರ್ಯಂತರವಾಗಿ ಇದನ್ನು ಶ್ರವಣದೊಳಗೆ ಇದ್ರೆ ಮಾತ್ರ ಏನೋ ಹತ್ಲಿಕ್ಕೆ ಅಂದ್ರೆ ಹತ್ತಲಿಲ್ಲ. ಅದೇನು ಹೇಳಕ್ ಬರುದಿಲ್ಲ. ಅದು ನಮ್ಮ ಪ್ರಯತ್ನದ ಮೇಲೆ ಅವಲಂಬನ ಆಗೈತಿ. ನಾವು ಪ್ರಯತ್ನವನ್ನು ಮಾಡಬೇಕಾಗೈತಿ. ನಮ್ದು ಹೆಂಗಾಗೈತಿ ಅಂದ್ರೆ ಕಾದ ಹಂಚಿನ ಮೇಲೆ ನೀರ್ ಸುರಿದಂಗ ಆಗತೈತಿ. ಹಿಡಿಯಾಕವಲ್ಲದ. ಹೌದಲ್ರಿ? ಹಿಡಿದ ಇಲ್ಲಿ ನೀರ್ ನಿಲ್ಲೋದೇ ಇಲ್ಲ ಅದ್ರೊಳಗೆ. ಕಾದ ಹಂಚಿನ ಮೇಲೆ ನೀರು ಸುರಿಯೋದ್ರೆ ಹೆಂಗಾಕೈತಿ? ಚೊರ ಅಂದ್ ಹೋಗಿ ಬಿಡ್ತೈತಿ.
ಹಂಗಾಗೈತಿ. ಯಾಕಂದ್ರ ವಿಷಯದಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡು ಕುಂತೇವ್ ನಾವು. ಆ ವಿಷಯದಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡು ಕುಂತವ್ರಿಗೆ ಇದು ಹತ್ತುದ ಇಲ್ಲ ಅಂತ. ಅದಕ್ಕೆ ಅದ್ರ ಮ್ಯಾಲಿನ ಮೋಹವನ್ನ ಕಳ್ಕೊ ನೀನು ಮೊದ್ಲಿಗೆ. ವಿಷಯದೊಳಗ ಸುಖ ಸಿಕ್ಕಿಲ್ಲ, ಎಂದೂ ಸಿಕ್ಕಿಲ್ಲ. ಎಷ್ಟು ಜನ್ಮ ಆತ ಹುಡುಕೊಂತ ಬಂದ ಯಾವ ದೇವಾನುದೇವತೆಗಳಿಗೆ ಸಿಕ್ಕಿಲ್ಲ. ವಿಷಯದೊಳಗ ಸುಖ ಐತಿ, ಅವು ಬೆಳಲಾಕತ್ತವು. ಅವು ನಾ ಹೆಚ್ಚು ನೀ ಹೆಚ್ಚು ಅಂತನ ಅವಕ್ಕೂ ಪದವಿಗಳನ್ನ ಬಯಸಾಕತ್ತವು. ಆ ಪದವಿಯಿಂದ ಸುಖ ಸಿಕ್ಕೈತಿ ಹೆಂಗ ನೋಡು. ಯಾವುದು ಸಿಕ್ಕೇ ಇಲ್ಲ. ಯಾವ ಪದವಿಯನ್ನ ಪಡೆದ ಸುಖದಿಂದ ಅದಿ ನೀನು? ಈ ಜಗತ್ತಿನ ಒಡೆಯನಾದಾಗ ಆ ಪದವಿಯನ್ನ ಪಡೆದ್ರ ಸುಖದಿಂದ ಅದೇನೋ ಇಲ್ಲ. ಮತ್ತೆ ಇನ್ನು ಬೇಕು ಬೇಕು ಅಂತ ಹಪೋಪಿ. ಅದಕ್ಕೆ ಅದನ್ನ ಬಿಡು. ಬಿಟ್ಟು ಇಂದ್ರಿಯಗಳನ್ನ ನಿನ್ನ ಹಿಡಿತದೊಳಗೆ ಇಟ್ಕೋ. ಈ ಮನಸ್ಸನ್ನ ಅಂತಃಕರಣವನ್ನ ನಿನ್ನ ಹಿಡಿತಗಿಟ್ಕೋ. ಅದ ಕ್ಷಮೆ. ಕ್ಷಮೆಯಿಂದ ಮುಖತಿ ಸಾಧನ ಪರತನುಂಟೆ ಅಂತ ಹೇಳಿ. ಕ್ಷಮೆ ಗುಣ ಬೆಳೆಸ್ಕೋ. ಅಂದ್ರ ಮನೋನಿಗ್ರಹವನ್ನ ಬೆಳೆಸ್ಕೋ. ಮನೋನಿಗ್ರಹವನ್ನ ಹೆಂಗ್ ಮಾಡು? ವಿಚಾರದಿಂದ ಅದನ್ನ ನಿಗ್ರಹ ಮಾಡು, ವಿವೇಕದಿಂದ. ಹಂಗ ಒತ್ತಾಯದಿಂದ ಮಾಡಬೇಡ. ಅದನ್ನ ಒತ್ತಾಯದಿಂದ ಮಾಡಿದ್ರೆ ಮೊದಲಿಗೆ ಎಷ್ಟಿತ್ತು ಅದ್ರ ತೀವ್ರವಾಗಿ ಅದು ಹೊರಗೆ ಹೋಗ್ತೈತಿ. ಅದು ಮೊದಲಿನಕಿನ್ನ ತೀವ್ರತೆಯನ್ನ ಪಡಿತೈತಿ. ಕಟ್ಟಿದ ಕರವನ್ನ ಹೆಂಗ್ ಬಿಚ್ಚಿ ಬಿಟ್ಟಾಗ ಅದು ತಪ್ಪಿಸುವಂತಂದ್ರೆ ಹೆಂಗ್ ಜಿಗದಾಡ್ತೈತಲ್ಲ ಹಂಗ ಆಗ್ಬಿಡ್ತೈತಿ. ಅದ ಬಿಚ್ಚಿ ಯಾವಾಗಲೂ ಸದಾ ಬಿಚ್ಚಿದ್ದದ್ದು ಜಿಗದಾಡೋದಿಲ್ಲ. ಹಂಗೆ ಅದನ್ನ ವಿಚಾರಕ್ಕೆ ಹಚ್ಚಿ ಅದನ್ನ ಕಟ್ಟಿ ಹಾಕಕ್ ಹೋಗ್ಬೇಡ. ಬಿಡು ಅದನ್ನ. ಎಲ್ಲಿ ತನ ಹೊಕ್ಕೈತಿ ಅದು? ಹೊಳ್ಳಿ ಬರೋಬೇಕಲ್ಲ ಮನಿಗೆ. ಹೊಳ್ಳಿ ಮನಿಗೆ ಬಂದಾಗ ಬುದ್ಧಿ ಹೇಳೋದಕ್ಕೆ ಎಲ್ಲ ಕಾಕು ಮಾನಸವೇ ಅದ್ರೊಳಗೆ ಏನುಂಟು? ಎಷ್ಟೊತ್ತನ ಹೊರಗೆ ಹೋಗ್ತೈತ್ರಿ ಅದು. ಬೀಗರ ಮನ್ಯಾಗ ಎಷ್ಟೊತ್ತನ ಇರ್ತೀರಿ? ಎಷ್ಟ್ ದಿನ ಇರ್ತೀರಿ? ಮತ್ತ ನಿಮ್ ಮನಿಗ್ ಬರತ್ತೀರಿಲ್ಲ ನೀವು? ಮೂಲಸ್ಥಾನ ಸಾಕಪ್ಪ ನಾವು ಬೇಡ ಅಂತ ಹೊಳ್ಳಿ ನಿಮ್ ಮನಿಗ್ ಬರ್ತಿರಲ್ಲ. ಹಂಗ ಅದು ಹೊರಗೆ ಅಲದ್ ಅದ್ರೊಳಗೆ ಸುಖವನ್ನ ಕಾಣದ ತಿರುಗಿ ತನ್ನ ನಿಮ್ಮ ಸ್ವರೂಪವನ್ನ ಅವಲಂಬನೆ ಆಕೈತಿ. ಅವಾಗ ಬುದ್ಧಿ ಹೇಳ್ರಿ ಅದಕ್ಕೆ. ಎಲೆ ಕಾಕು ಮಾನಸವೇ ಅದ್ರೊಳಗೆ ಏನು? ಅದನ್ನ ನಿಲ್ಸಾಕ ಏನೋ ಸಾಕಷ್ಟು ಇವತ್ತೆಲ್ಲ ಜಗತ್ ಮನಸ್ಸು ನಿಲ್ಸಾಕ ಸಾಕಷ್ಟು ಏನೇನೋ ಯೋಗಾಚರಣೆಗಳನ್ನ ಮಾಡಕೊಂತ ಹೊಂಟೈತಿ. ಆ ಯೋಗ ಈ ಯೋಗ ಅಂತ ಅದ್ರಾಗ ಬಳಲ್ತೀರಿ ಯಾಕೆ ಅಂತ ಅವ್ರ ಅನುಭವಗಳು ಹೇಳ್ತಾರ. ಬೇರೊಂದು ಯೋಗದಲ್ಲಿ ಬಳಲ್ದೆ ಆನಂದವನ್ನೇ ಸೂರಿಗೊಡುವ ಆತ್ಮ ನಿಜ ನಿಷ್ಠರಾಗಿರು. ಎಲ್ಲೈತಿ ಆನಂದ? ನಿಮ್ಮೊಳಗ ಐತಿ. ನಿಮ್ಮನ್ನ ಬಿಟ್ಟು ಹೊರಗಿಲ್ಲದು. ಅದನ್ನ ಅನುಭವದಿಂದ ಕಂಡ್ಕೊರಿ, ಇಂದ್ರಿಯಗಳಿಂದ ನೋಡ್ಬೇಡ್ರಿ ಅದನ್ನ ಅಂತ ಹೇಳ್ತಾರ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಖಂಡ ರೂಪನಿಯವನು ಅಂತ. ವ್ಯಾಪಕವಾದಂತಹ ಚೈತನ್ಯ ಸ್ವರೂಪರ ನೀವದಿರಿ, ಆನಂದ ಸ್ವರೂಪರ ನೀವದಿರಿ. ಅದನ್ನ ನೋಡುವಂತ ದೃಷ್ಟಿಕೋನವನ್ನ ಬದಲಿಸ್ಕೋರಿ ಅಂತ. ಹೊರಗೆ ಹುಡುಕಾಕತ್ತೀರಿ, ಹೊರಗೆ ಹುಡುಕದ ಅದನ್ನ ನಿಮ್ಮೊಳಗ ನೋಡ್ಕೋರಿ. ಇಂದ್ರಿಯಗಳಿಂದ ನೋಡದ ಅದನ್ನ ಅನುಭವದಿಂದ ನೋಡ್ರಿ ಅಂತ. ಇದನ್ನ ನಿರಂತರವಾಗಿ ತನ್ನನ್ನ ತಿಳ್ಕೊಂತ ಹೋಗೋದ್ರಿಂದ ಭೇದ ಭಾವ ದೂರ ಆಕೈತಿ. ಹೌದಲ್? ಭೇದ ಯಾವ್ದಕ್ಕೈತಿ ಅಂದ್ರ ನಾನು ಅಂದ್ರೆ ಶರೀರ ಅಂತ ಐತಿ ಹಿಡ್ಕೊಂಡೇನಿ. ಈ ಶರೀರ ನಾನಲ್ಲ ಅಂತ ತಿಳುವಳಿಕೆಯನ್ನು ಮಾಡ್ಕೊಂತ ಹೋದಾಗ ಇನ್ನೊಂದು ಶರೀರನು ಈ ಶರೀರ ಗತಿ ಐತಿಪ್ಪ, ಅದ್ರೊಳಗೆ ಇರುವಂತ ಚೈತನ್ಯ ಒಂದೈತಿ ಅನ್ನುವಂತ ಭಾವ ಉದಯ ಆಕೈತಿ. ಅದು ಭೇದತ್ವ ದೂರ ಆಕೈತಿ ಅಂತ. ಜ್ಞಾನದಿಂದ ಮರವೇ ನಾಶ ಆಕೈತಿ. ನನ್ನ ಸ್ವರೂಪದ ಮರವೇ ಆಗೈತಿಲ್ಲ, ಅದ್ರ ನಾಶ ಎದರಿಂದ ಆಕೈತಿ ಅಂದ್ರೆ ಶ್ರವಣದಿಂದ ಆಕೈತಿ. ಅದಕ್ಕೆ ಶ್ರವಣಕ್ಕೆ ಒತ್ತು ಕೊಟ್ರು. ಈ ಶ್ರವಣ ಅನ್ನೋದು ಪರೋಕ್ಷ ಜ್ಞಾನ. ಅಪ್ರೋಕ್ಷಕ್ಕೆ ಕೊಂಡೊಯ್ಬೇಕಿದ್ನ. ಅಪ್ರೋಕ್ಷಕ್ಕೆ ಕೊಂಡೊಯ್ದ ಹೊರತು ಆ ಶೋಕ ನಿವೃತ್ತಿ ಆಗುದಿಲ್ಲ. ಶೋಕ ನಿವೃತ್ತಿ ಆಗ್ಬೇಕಂದ್ರೆ ಅಪ್ರೋಕ್ಷ ಜ್ಞಾನವನ್ನ ಮಾಡ್ಕೋಬೇಕು. ಅದಕ್ಕೆ ಅನ್ನಾರು ಹೇಳಿದ್ದು ಅಪ್ರೋಕ್ಷ ಜ್ಞಾನದಿಂದ ಮಾತ್ರ ಶಾಶ್ವತವಾದಂತಹ ಸುಖವನ್ನು ಅನುಭವಿಸಕ್ ಸಾಧ್ಯ. ಇಲ್ಲ ಅಂದ್ರೆ ಅನುಭವಿಸಕ್ ಆಗುದಿಲ್ಲ. ನಾವ್ ಎಷ್ಟೋ ಕೇಳುದು ಹೇಳುದು ಮಾಡಿದ್ರೆ ಎಲ್ಲಾ ವ್ಯರ್ಥ. ಇದನ್ನ ಆಚರಣೆ ತರಬೇಕು. ನನ್ನೊಳಗೆ ನಾನು ಪರಿಶೀಲನೆ ಮಾಡಿ ನೋಡ್ಕೋಬೇಕು, ಇದು ಹೌದು ಅಲ್ಲೋ ಅನ್ನೋದನ್ನ. ಅವ್ರು ಹೇಳಿದ್ರು, ಅನುಭವಗಳು ಹೇಳಿದ್ರು. ಈ ಶರೀರ ನೀನಲ್ಲ, ಇದು ಅಂತಃಕರಣನು ನೀನಲ್ಲ, ಮನಬುದ್ಧಾದಿಗಳು ನೀನಲ್ಲ, ಇಂದ್ರಿಯಗಳು ನೀನಲ್ಲ, ನೀನ್ ಯಾವುದು ಅಲ್ಲ. ಇದು ನೀನೇನದಿ? ಸಚ್ಚಿದಾನಂದಮಯ ಚಿದಖಂಡ ರೂಪನ್ ನೀನದಿ ಅಂತ. ಅದನ್ನ ನನ್ನೊಳಗೆ ನಾ ಪರಿಶೀಲನೆ ಮಾಡ್ಕೊಂತ ಹೋಗ್ಬೇಕು. ಅವ್ರು ಹೇಳಿದ್ರು, ಇದು ಮಲಬೇಡ್ರ ಬೆಸ್ಸಿಗೆ, ಇದು ನೀನ್ ಅತಿ ಶುದ್ಧ ನೀನದಿ ಇದರೊಳಗೆ. ಇದು ಕರ್ಮಕ್ಕನುಸಾರವಾಗಿ ಬಂದಂತ ದೇಹ.
ಯಾಕೆ ಕರ್ಮ ನಡೆದೈತಿ ಅಂದ್ರ ವಿಷಯದಲ್ಲಿ ಸುಖ ಐತಿ ಅನ್ನೋದ್ರಿಂದ ಕರ್ಮ ನಡೆದೈತಿ. ಆ ವಿಷಯದಲ್ಲಿ ಸುಖ ಬುದ್ಧಿಯನ್ನ ತಾಳಿದ್ದ ದುಃಖಕ್ಕೆ ಕಾರಣ ಆಗೈತಿ. ಅದನ್ನ ಮೊದ್ಲೇಗ್ ಬಿಡಬೇಕು ಬಲು ಹಿಂದೆ ಅಂತ. ಮೊದ್ಲೇ ಬಹಳ ಹಿಂದೆ ಬಿಟ್ಟು ಬಿಡ್ಬೇಕು ಅಂತ. ಇದನ್ನ ಬಿಟ್ಟಾಗ ಶಾಶ್ವತವಾದಂತ ಸುಖವನ್ನು ಅನುಭವಿಸಕ್ ಸಾಧ್ಯ ಐತಿ. ಅದನ್ನ ಕಾಮವನ್ನ ತ್ಯಾಗ ಮಾಡ್ಬೇಕಾಗೈತಿ ನಾವು. ಅದನ್ನ ಹೊರಗೆ ಸುಡುವುದರಿಂದ ಬರುದಿಲ್ಲ. ಹೊರಗೆ ಯಾರ್ದೋ ಕಟ್ಟಿಗೆ ಯಾರ್ದೋ ಕುಳ್ಳು ತಂದು ಸುಡುವುದರಿಂದ ಬರುವುದಿಲ್ಲ. ಅದ ಕಾಮವನ್ನು ಸುಟ್ಟಂಗ ಆಗುದಿಲ್ಲ. ಅದನ್ನ ಒಳಗೆ ಸುಡಬೇಕಾಗೈತಿ. ಜಡ ಬೆಂಕಿ ಕಾಮವನ್ನು ಸುಡಲಾರದು. ಕಾಮವನ್ನು ಸುಡುದು ಜ್ಞಾನನ ಮುಖ್ಯ ಕಾರಣ ಕಾಮವನ್ನು ತ್ಯಾಗ ಮಾಡ್ಲಿಕ್ಕೆ. ಅದಕ್ಕೆ ಅಂತ ಜ್ಞಾನಕ್ಕೆ ನಾವು ಒತ್ತು ಕೊಟ್ಟು ಈ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸೋಣ ಅಂತೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ.